Hello everyone, welcome back to Ved IQ classes. ಈ ವಿಡಿಯೋದಲ್ಲಿ we will be discussing about different programs on string operation. First program ಬಂದು we will check whether the given string is a palindrome, and in the second program we will be studying how to compare two strings without using the built-in function. Next third program ಅಲ್ಲಿ ಅದೇ ತರ we will see how to find the string length without using a built-in function. And then the last program we will see how to copy one string to the another string without using the built-in function. So if you are watching this as the first video, previous videoದಲ್ಲಿ we have discussed about various string functions ಮತ್ತೆ string ನ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ದಟ್ ವಿಡಿಯೋ, ಫಸ್ಟ್ ಆ ವಿಡಿಯೋನ ನೋಡಿ so that you can easily understand these topics. So coming to the first program, to check whether the given string is a palindrome. So palindrome ಅಂದ್ರೆ see the string or a word, if we are reading that reverse read ಮಾಡಿದಾಗ್ಲೂ ಕೂಡ it should give the same meaning. For example, level. ಸೊ ಫ್ರಮ್ ಲೆಫ್ಟ್ ಟು ರೈಟ್ ರೀಡ್ ಮಾಡಿದ್ರು ನಮಗೆ ಲೆವೆಲ್ ಅಂತಾನೆ ಸ್ಪೆಲ್ ಆಗುತ್ತೆ. ಫ್ರಮ್ ರೈಟ್ ಟು ಲೆಫ್ಟ್ ರೀಡ್ ಮಾಡಿದಾಗ್ಲೂ ಕೂಡ ದ ಸೇಮ್ ಥಿಂಗ್ ಲೆವೆಲ್ ಅಂತಾನೆ ಸ್ಪೆಲ್ ಮಾಡ್ತೀವಿ. ಸಿಮಿಲರ್ಲಿ ವಿ ಹ್ಯಾವ್ ಮ್ಯಾಡಮ್. ಸೊ ಈ ತರ ವರ್ಡ್ಸ್ ಏನಿದೆ ಇದನ್ನ ನಾವು ಪ್ಯಾಲಿಂಡ್ರೋಮ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ನಾವು ವಿ ಆರ್ ಚೆಕಿಂಗ್ ವೆದರ್ ದಿಸ್ ಸ್ಟ್ರಿಂಗ್ ಲೆವೆಲ್ ಅಂತ ಏನ್ ಸ್ಟ್ರಿಂಗ್ ಪಾಸ್ ಮಾಡ್ತೀವಿ ದಿಸ್ ಪ್ಯಾಲಿಂಡ್ರೋಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ಥ್ರೂ ದ ಪ್ರೋಗ್ರಾಮ್. ಗಾಟ್ ಇಟ್. ಸೊ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಲಾಜಿಕ್ ಯೂಸ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಯೂಸರ್ ಇಂದ ವಿ ವಿಲ್ ಟೇಕ್ ದ ಸ್ಟ್ರಿಂಗ್ ಆಸ್ ಇನ್ಪುಟ್. ಈ ಸ್ಟ್ರಿಂಗ್ ಇನ್ಪುಟ್ ತಗೊಂಡ್ಮೇಲೆ ವಿ ವಿಲ್ ರಿವರ್ಸ್ ದಿ ಸ್ಟ್ರಿಂಗ್. ಗಿವನ್ ಸ್ಟ್ರಿಂಗ್ ಏನಿರುತ್ತೆ ಅದನ್ನ ರಿವರ್ಸ್ ಮಾಡ್ತೀವಿ ಅಂಡ್ ದೆನ್ ವಿ ವಿಲ್ ಕಂಪೇರ್ ಒರಿಜಿನಲ್ ಸ್ಟ್ರಿಂಗ್ ವಿತ್ ದ ರಿವರ್ಸ್ ಸ್ಟ್ರಿಂಗ್. ಸೊ ಪ್ಯಾಲಿಂಡ್ರೋಮ್ ಇದೆ ಅಂದ್ರೆ ಒರಿಜಿನಲ್ ಸ್ಟ್ರಿಂಗ್ ಮತ್ತೆ ರಿವರ್ಸ್ ಸ್ಟ್ರಿಂಗ್ ಎರಡೂನು ಈಕ್ವಲ್ ಇರುತ್ತೆ. ದಟ್ ಈಸ್ ಕಂಪ್ಯಾರಿಸನ್ ಮಾಡಿದಾಗ ಇಟ್ ವಿಲ್ ರಿಟರ್ನ್ 0. ಅದೇ ಈಕ್ವಲ್ ಇಲ್ಲ ಅಂದ್ರೆ ಇಟ್ ವಿಲ್ ರಿಟರ್ನ್ ಎ ನೆಗೆಟಿವ್ ವ್ಯಾಲ್ಯೂ, ಡಿಫರೆನ್ಸ್ ನ ರಿಟರ್ನ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಲಾಜಿಕ್ ನ ನಾವು ಪ್ರೋಗ್ರಾಮ್ ಅಲ್ಲಿ ಅಪ್ಲೈ ಮಾಡ್ತಿದೀವಿ. ಸೊ ಸಿನ್ಸ್ ವಿ ಆರ್ ಯೂಸಿಂಗ್ ಬಿಲ್ಟ್ ಇನ್ ಫಂಕ್ಷನ್ಸ್ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಅಲ್ಲಿ ಲೈಕ್ ಸ್ಟ್ರಿಂಗ್ ಕಂಪ್ಯಾರಿಸನ್, ಸ್ಟ್ರಿಂಗ್ ಲೆಂತ್ ಈ ತರದ ಬಿಲ್ಟ್ ಇನ್ ಫಂಕ್ಷನ್ಸ್ ಯೂಸ್ ಮಾಡ್ತಿದೀವಿ. ಸೊ ಹೆಡರ್ ಫೈಲ್ ಸ್ಟ್ರಿಂಗ್ ಡಾಟ್ ಹೆಚ್ ನ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೊಳ್ತಿದೀವಿ. ಸೊ ದಟ್ ಸ್ಟ್ರಿಂಗ್ ಫಂಕ್ಷನ್ಸ್ ಏನಿದೆ ಅದು ನಮ್ ಪ್ರೋಗ್ರಾಮ್ ಅಲ್ಲಿ ಆಕ್ಸೆಸ್ ಆಗ್ಬೇಕು ಅಂದ್ರೆ ವಿ ನೀಡ್ ಟು ಇನ್ಕ್ಲೂಡ್ ದಿಸ್ header file. Got it. So next one is coming to the main function. Illi we have declared two strings. One string anta declare ಮಾಡಿದೀವಿ that is str, and second one is reverse. ಎರಡರದೂನು maximum size of the string we have kept it as 100 so that ನಾವು up to 100 characters enter ಮಾಡಿದ್ರು ಕೂಡ ಸ್ಟೋರ್ ಮಾಡ್ಕೊಳ್ಳೋ ತರ. So this will be the input from user. ಅಂಡ್ ಸೆಕೆಂಡ್ ಒನ್ ಏನಿದೆ ಇದ್ರಲ್ಲಿ ವಿ ವಿಲ್ ಸ್ಟೋರ್ ದ ರಿವರ್ಸ್ ಸ್ಟ್ರಿಂಗ್. ಸ್ಟ್ರಿಂಗ್ ರಿವರ್ಸ್ ಮಾಡಾದ್ಮೇಲೆ ಏನ್ ಔಟ್ಪುಟ್ ಸಿಗುತ್ತೆ ಅದನ್ನ ಈ ಏನ್ ಸ್ಟ್ರಿಂಗ್ ಇದೆ ಇದ್ರಲ್ಲಿ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಡಿಕ್ಲೇರ್ಡ್ ಇಂಟ್ ಐ ಅಂಡ್ ಲೆಂತ್ ಅಂತ ಇನ್ನೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ದಟ್ಸ್ ಇಟ್. ಸೊ ನೆಕ್ಸ್ಟ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ದ ಸ್ಟ್ರಿಂಗ್. ಯೂಸರ್ ಇನ್ಪುಟ್ ತಗೊಳ್ತಿದೀವಿ. ಲೆಟ್ಸ್ ಅಸ್ಯೂಮ್ ದ ಇನ್ಪುಟ್ ಆಸ್ ಲೆವೆಲ್, ದಟ್ ಈಸ್ LEVEL. ಇದನ್ನ ಇನ್ಪುಟ್ ಕೊಟ್ಟಿದೀವಿ. ಸೊ ನೆಕ್ಸ್ಟ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ಇದು ರೀಡ್ ಆಗ್ತಿದೆ ಅಂಡ್ ಇಟ್ ಈಸ್ ಬೀಯಿಂಗ್ ಸ್ಟೋರ್ಡ್ ಇನ್ ದ ವೇರಿಯೇಬಲ್ str. ಇದಿಷ್ಟು ಆಯ್ತು. ನೆಕ್ಸ್ಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಲೆಂತ್. ಈ ಸ್ಟ್ರಿಂಗ್ ಏನಿದೆ ಇದ್ರದ್ದು ಲೆಂತ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಿದೀವಿ. ಏನಕ್ಕೆ ಅಂದ್ರೆ ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ಏನ್ ಯೂಸ್ ಮಾಡ್ತಿದೀವಿ ದಿಸ್ ಈಸ್ ಟು ರೀಡ್ ದ ಸ್ಟ್ರಿಂಗ್. ಸ್ಟ್ರಿಂಗ್ ನ ರೀಡ್ ಮಾಡ್ಬೇಕು ನನ್ಗೆ. ಈ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ವಿ ಆರ್ ರೀಡಿಂಗ್ ದ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಎಂಡ್ ಆಗೋದು ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು. ದಟ್ ಈಸ್ ದ ಲಾಸ್ಟ್ ಕ್ಯಾರೆಕ್ಟರ್. ಲಾಸ್ಟ್ ಕ್ಯಾರೆಕ್ಟರ್ದು ಇಂಡೆಕ್ಸ್ ಬೇಕು ನನಗೆ. ಕರೆಕ್ಟ್ ಆಗಿ ಸ್ಟ್ರಿಂಗ್ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ. ಸೊ ಅದಕ್ಕೆ ಏನ್ ಮಾಡ್ತಿದೀವಿ ಈ ಸ್ಟ್ರಿಂಗ್ ಇಂದು ಲೆಂತ್ ಫೈಂಡ್ ಔಟ್ ಮಾಡ್ಕೊಳ್ತಿದೀವಿ. ಸೊ ದಟ್ ಈಸ್ ಲೆಂತ್ ಈಕ್ವಲ್ಸ್ ಟು ಸ್ಟ್ರಿಂಗ್ ಲೆಂತ್ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತಿದೀವಿ ಇಲ್ಲಿ. ಅಂಡ್ ದೆನ್ str ಯಾವ ಸ್ಟ್ರಿಂಗ್ ಇದೆ ಇನ್ಪುಟ್ ಯಾವ ಸ್ಟ್ರಿಂಗ್ ಸ್ಟೋರ್ ಮಾಡಿದೀವಿ ಆ ಸ್ಟ್ರಿಂಗ್ ನ ಪಾಸ್ ಮಾಡ್ತಿದೀವಿ. ಸೊ ದಿಸ್ ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಏನ್ ಮಾಡುತ್ತೆ ದಿಸ್ ವಿಲ್ ರಿಟರ್ನ್ ದ ಲೆಂತ್ ಆಫ್ ಸ್ಟ್ರಿಂಗ್. ಸ್ಟ್ರಿಂಗ್ ಏನ್ ಇನ್ಪುಟ್ ಕೊಟ್ಟಿರ್ತೀವಿ ಅದ್ರದ್ದು ಲೆಂತ್ ರಿಟರ್ನ್ ಮಾಡುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಟ್ರಿಂಗ್ ನಾವೇನ್ ಲೆವೆಲ್ ಅಂತ ಪಾಸ್ ಮಾಡಿದೀವಿ ಇದ್ರದ್ದು ಸ್ಟ್ರಿಂಗ್ ಲೆಂತ್ ದಿಸ್ ವಿಲ್ ಬಿ 5. ಸೊ ಲೆಂತ್ ಅಲ್ಲಿ ಲೆಂತ್ ವೇರಿಯೇಬಲ್ ಅಲ್ಲಿ ನಾವು ಇಂಟಿಜರ್ 5 ಸ್ಟೋರ್ ಆಗಿದೆ. ಕ್ಲಿಯರ್. ಸೊ ನೆಕ್ಸ್ಟ್ ವಿ ಆರ್ ಎಂಟರಿಂಗ್ ಇನ್ ಟು ದ ಫಾರ್ ಲೂಪ್.
ಸೊ ಈ ಫಾರ್ ಲೂಪ್ ಅಲ್ಲಿ ಏನ್ ಮಾಡಿದೀವಿ, ಇಲ್ಲಿ ವೇರಿಯೇಬಲ್ ಐ ಏನ್ ಡಿಕ್ಲೇರ್ ಮಾಡಿದ್ವಿ ಅದನ್ನ ಈಕ್ವಲ್ಸ್ ಟು 0 ಅಂತ ಇನಿಷಿಯಲೈಸ್ ಮಾಡ್ತಿದೀವಿ. ನೆಕ್ಸ್ಟ್ ಇದಕ್ಕೆ ಟರ್ಮಿನೇಷನ್ ಕಂಡೀಷನ್ ನ ಲೆಸ್ ದ್ಯಾನ್ ದ ಲೆಂತ್ ಅಂತ ಇಡ್ತಿದೀವಿ. ಸೊ ಇವಾಗ ಲೆವೆಲ್ ನಾವು ಇಂಡೆಕ್ಸಿಂಗ್ ಮಾಡ್ಕೊಂಡ್ರೆ ಸಿ ಇಟ್ ಈಸ್ 0, 1, 2, 3 ಅಂಡ್ 4. ಸೊ ಫೋರ್ತ್ ಇಂಡೆಕ್ಸ್ಗೆ ಎಂಡ್ ಆಗ್ತಿದೆ. ಬಟ್ ನನಗೆ ಲೆಂತ್ ಇರೋದೇನು 5. ಸೊ ಫಿಫ್ತ್ ಇಂಡೆಕ್ಸ್ಗೆ ಇಲ್ಲಿ ಏನು ವ್ಯಾಲ್ಯೂ ಇಲ್ಲ ನನ್ನ ಹತ್ರ, ಆ ಕ್ಯಾರೆಕ್ಟರ್ ಏನು ಪ್ರೆಸೆಂಟ್ ಇಲ್ಲ. ಸೊ ಅದಕ್ಕೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಂತ್ ಅಂತ ತಗೊಳ್ತೀರಾ, ಜಸ್ಟ್ ಲೆಸ್ ದ್ಯಾನ್ ಲೆಂತ್ ಅಂತ ತಗೊಳ್ತಿದೀವಿ. ಇನ್ ಕೇಸ್ ಐನ ನಾವು ಈಕ್ವಲ್ ಟು 1 ಅಂತ ಡಿಕ್ಲೇರ್ ಮಾಡಿದ್ದಿದ್ರೆ ಆವಾಗ ನಾವೇನ್ ಮಾಡ್ತಿದೀವಿ, ಐ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಲೆಂತ್ ಅಂತ ಡಿಕ್ಲೇರ್ ಮಾಡ್ತಿದ್ವಿ. ಯಾಕೆಂದ್ರೆ ಇಂಡೆಕ್ಸ್ ವ್ಯಾಲ್ಯೂ ಆಗ 1, 2, 3, 4, 5 ಗೆ ಎಂಡ್ ಆಗ್ತಿತ್ತು ಲಾಸ್ಟ್ ಕ್ಯಾರೆಕ್ಟರ್. ಆವಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಂತ್ ಅಂತ ತಗೊಳ್ತಿದ್ವಿ. ಬಟ್ ಹಿಯರ್ ಇನಿಷಿಯಲೈಸ್ ಆಗಿರೋದು 0 ಇನಿಷಿಯಲೈಸ್ ಆಗಿದೆ. ಸೊ ಲೆಸ್ ದ್ಯಾನ್ ದ ಲೆಂತ್ ಅಂತ ತಗೊಳ್ತಿದೀವಿ. ಗಾಟ್ ಇಟ್. ಅಂಡ್ ಆಫ್ಟರ್ ಈಚ್ ಇಟಿರೇಷನ್ ಏನ್ ಮಾಡ್ತಿದೀವಿ, ಐನ ಇನ್ಕ್ರಿಮೆಂಟ್ ಮಾಡ್ತಿದೀವಿ. ಸೊ ಯಾವಾಗೆಲ್ಲ ಕಂಡೀಷನ್ ಈ ಪರ್ಟಿಕ್ಯುಲರ್ ಐ ಲೆಸ್ ದ್ಯಾನ್ ಲೆಂತ್ ಕಂಡೀಷನ್ ಏನಿದೆ ಇದು ಯಾವಾಗೆಲ್ಲ ಟ್ರೂ ಇರುತ್ತೆ ಅವಾಗೆಲ್ಲ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ರಿವರ್ಸ್ ಆಫ್ ಐ ಈಕ್ವಲ್ಸ್ ಟು ಸ್ಟ್ರಿಂಗ್ ಆಫ್ ಲೆಂತ್ ಮೈನಸ್ 1 ಮೈನಸ್ ಐ ಏನಿದೆ ಇದು ನಮಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಇಟಿರೇಟ್ ಮಾಡಿ ನೋಡೋಣ. ಗಿವನ್ ಸ್ಟ್ರಿಂಗ್ ಏನ್ ಕನ್ಸಿಡರ್ ಮಾಡಿದೀವಿ, ದಟ್ ಈಸ್ str ಈಸ್ ಈಕ್ವಲ್ ಟು ಎಲ್ ಇ. ಸೊ ಇದು ನಮ್ ಗಿವನ್ ಸ್ಟ್ರಿಂಗ್ ಇದು ಕರೆಕ್ಟ್. ಸೊ ಇಂಡೆಕ್ಸಿಂಗ್ ಮಾಡ್ಕೊಬಿಡೋಣ, ಕನ್ಫ್ಯೂಷನ್ ಇರಲ್ಲ ಆಗ. ಸೊ ದಿಸ್ ಇಸ್ ದ ಗಿವನ್ ಸ್ಟ್ರಿಂಗ್. ಈಗ ರಿವರ್ಸ್ ಸ್ಟ್ರಿಂಗ್ ಏನಿದೆ ಅದು ಎಂಟಿ ಇದೆ ಕರೆಕ್ಟ್. ಸೊ ಈ ರಿವರ್ಸ್ ಸ್ಟ್ರಿಂಗ್ ಗೆ ಏನ್ ಮಾಡ್ತೀವಿ ನಾವು, ಫ್ರಮ್ ದ ಎಂಡ್ ವಿ ವಿಲ್ ಸ್ಟೋರ್ ದ ವ್ಯಾಲ್ಯೂಸ್. ದಟ್ ಈಸ್ ಫೋರ್ತ್ ಇಂಡೆಕ್ಸ್ ಅಲ್ಲಿ ಏನು ಕ್ಯಾರೆಕ್ಟರ್ ಇದೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಸ್ಟ್ ಇಂಡೆಕ್ಸ್ ಆಫ್ ರಿವರ್ಸ್. ನೆಕ್ಸ್ಟ್ ಥರ್ಡ್ ಇಂಡೆಕ್ಸ್ ಅಲ್ಲಿ ಏನಿದೆ ದಟ್ ವಿಲ್ ಬಿ ಸ್ಟೋರ್ಡ್ ಆಸ್ ಫಸ್ಟ್ ಇಂಡೆಕ್ಸ್ ಇನ್ ರಿವರ್ಸ್. ಸೊ ಈ ರೀತಿ ನಾವು ರಿವರ್ಸ್ ಮಾಡ್ತಾ ಹೋಗ್ಬೇಕು. ಸೊ ನಮಗೆ ಗಿವನ್ ಕಂಡೀಷನ್ ನಾವ್ ಏನ್ ಸ್ಟೇಟ್ಮೆಂಟ್ ಬರ್ಕೊಂಡಿದ್ವಿ ದಟ್ ಈಸ್ ರಿವರ್ಸ್ ಆಫ್ ಐ ದಿಸ್ ಈಸ್ ಈಕ್ವಲ್ ಟು ಸ್ಟ್ರಿಂಗ್ ಲೆಂತ್ ಮೈನಸ್ 1 ಮೈನಸ್ ಐ ಅಂತ ತಗೊಂಡಿದೀವಿ. ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ನಾವು ಪ್ರತಿ ಇಟಿರೇಷನ್ ಅಲ್ಲೂ ರನ್ ಮಾಡೋದು. ಸೊ ಇನಿಷಿಯಲಿ ಲೆಂತ್ ಲೆಟ್ಸ್ ಟೇಕ್ 5 ಕರೆಕ್ಟ್. ಸೊ ಇನಿಷಿಯಲಿ ಐ ಈಸ್ ಈಕ್ವಲ್ ಟು 0 ಇದೆ. ಸೊ ಲೆಟ್ಸ್ ಇಫ್ ದ ಕಂಡೀಷನ್ ಏನಿದೆ ದಟ್ ಈಸ್ 0 ಲೆಸ್ ದ್ಯಾನ್ 5 ಬಂತು, ಐ ಲೆಸ್ ದ್ಯಾನ್ ದ ಲೆಂತ್ ಕಂಡೀಷನ್ ಇರೋದು. ಸೊ 0 ಲೆಸ್ ದ್ಯಾನ್ 5 ಬಂತು, ದಿಸ್ ಕಂಡೀಷನ್ ಈಸ್ ಟ್ರೂ. ಏನಾಗುತ್ತೆ, ಫಾರ್ ಲೂಪ್ ಇಟ್ ವಿಲ್ ಮೂವ್ ಇನ್ ಟು ದಿಸ್ ಸ್ಟೇಟ್ಮೆಂಟ್. ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಏನಿದೆ ಇದನ್ನ ರನ್ ಮಾಡುತ್ತೆ ಇವಾಗ. ದಟ್ ಈಸ್ ರಿವರ್ಸ್ ಆಫ್ 0 ದಿಸ್ ವಿಲ್ ಬಿ ಈಕ್ವಲ್ ಟು ಸ್ಟ್ರಿಂಗ್ ಆಫ್ ಲೆಂತ್ ಇಸ್ 5 ಮೈನಸ್ 1 ಮೈನಸ್ ಐ ವ್ಯಾಲ್ಯೂ ಏನಿದೆ ದಟ್ ಈಸ್ 0. ಸೊ ರಿವರ್ಸ್ ಆಫ್ 0 ಈಕ್ವಲ್ಸ್ ಟು ಸ್ಟ್ರಿಂಗ್ ಆಫ್ we will get it as 4. So string of 4 ಅಂದ್ರೆ fourth index ಅಲ್ಲಿ ಏನ್ ವ್ಯಾಲ್ಯೂ ಇದೆ that is L. So this L will be assigned to 0th index of reverse string. So ಅಲ್ಲಿಗೆ ಏನಾಗುತ್ತೆ, ಈ L ಏನಿದೆ ಇದು 0th index ಅಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ I will be incremented. I plus plus ಇದೆ ಫಾರ್ ಲೂಪ್ ಅಲ್ಲಿ. ಸೊ I ಏನಾಗುತ್ತೆ incremented to 1. Again it will check the condition ಇವಾಗ. That is 1 ಲೆಸ್ ದ್ಯಾನ್ 5 ಚೆಕ್ ಮಾಡುತ್ತೆ. ಅಗೇನ್ ದಿಸ್ ಇಸ್ ಟ್ರೂ. ಸೊ ಏನಾಗುತ್ತೆ, ಫಾರ್ ಲೂಪ್ ವಿಲ್ ಮೂವ್ ಇನ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಫಾರ್ ಲೂಪ್ ಬಾಡಿಯಲ್ಲಿ ಯಾವ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಮೂವ್ ಆಗುತ್ತೆ, ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಸೊ ರಿವರ್ಸ್ ಆಫ್ 1 ಈಕ್ವಲ್ಸ್ ಟು ಸ್ಟ್ರಿಂಗ್ ಆಫ್ 5 ಮೈನಸ್ 1 ಮೈನಸ್ 1. ದಿಸ್ ಈಸ್ ಲೆಂತ್ ಮೈನಸ್ 1 ಮೈನಸ್ ಐ ಇದೆ. ಸೊ 5 ಮೈನಸ್ 1 ಮೈನಸ್ 1 ಆಯ್ತು. ನೌ ರಿವರ್ಸ್ ಆಫ್ 1 ಈಸ್ ಈಕ್ವಲ್ ಟು ಸ್ಟ್ರಿಂಗ್ ಆಫ್ 3. ಸೊ ಸ್ಟ್ರಿಂಗ್ ಆಫ್ 3 ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿದೆ ಥರ್ಡ್ ಇಂಡೆಕ್ಸ್ ಅಲ್ಲಿ ದಟ್ ಈಸ್ ಇ. ಸೊ ದಿಸ್ ಇ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಸ್ಟ್ ಇಂಡೆಕ್ಸ್ ಆಫ್ ರಿವರ್ಸ್ ಸ್ಟ್ರಿಂಗ್. ಸೊ ಏನಾಯ್ತು, ಈಗ ಇಲ್ಲಿ ಇಂಡೆಕ್ಸ್ 1 ಅಲ್ಲಿ ಇ ಸ್ಟೋರ್ ಆಯ್ತು. ಅಗೇನ್ ಐ ವಿಲ್ ಬಿ ಇನ್ಕ್ರಿಮೆಂಟೆಡ್ ಟು 2. ಅಗೇನ್ ಮತ್ತೆ 2 ಇನ್ಕ್ರಿಮೆಂಟ್ ಆದ್ಮೇಲೆ ತಿರ್ಗಾ ಕಂಡೀಷನ್ ಚೆಕ್ ಮಾಡ್ತೀವಿ, 2 ಲೆಸ್ ದ್ಯಾನ್ 5 ಬರುತ್ತೆ, ದಿಸ್ ಇಸ್ ಟ್ರೂ. ಸೊ ರಿವರ್ಸ್ ಆಫ್ 2 ದಿಸ್ ವಿಲ್ ಬಿ ಈಕ್ವಲ್ ಟು ಎಸ್ ಆಫ್ 5 minus 1 minus 2 ಬರುತ್ತೆ. Again reverse of 2 this is equal to s of 2. So string ಈ ಸ್ಟ್ರಿಂಗ್ ಏನಿದೆ ಇದ್ರದ್ದು ಸೆಕೆಂಡ್ ಇಂಡೆಕ್ಸ್ ಏನಿದೆ ಇದ್ರಲ್ಲಿ ಸ್ಟೋರ್ ಆಗಿರೋಂತ ವ್ಯಾಲ್ಯೂ ದಿಸ್ ವಿಲ್ ಬಿ ಕಾಪಿಡ್ ಟು ಆರ್ ಅಸೈನ್ಡ್ ಟು ದಿಸ್ ಪರ್ಟಿಕ್ಯುಲರ್ ಸೆಕೆಂಡ್ ಇಂಡೆಕ್ಸ್ ರಿವರ್ಸ್ ಸ್ಟ್ರಿಂಗ್ ಇಂದ, ದಟ್ ಈಸ್ ವಿ ಇಲ್ಲಿಗೆ ಸ್ಟೋರ್ ಆಯ್ತು. ಅಗೇನ್
I will be incremented. So R of 3, this will be equal to S of 5 minus 1 minus 3 ಬರುತ್ತೆ. Again R of 3, this will be equal to S of 1. ಸೊ ಫಸ್ಟ್ ಇಂಡೆಕ್ಸ್ ಅಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂ ಥರ್ಡ್ ಇಂಡೆಕ್ಸ್ ಮೂವ್ ಆಯ್ತು. ಇಲ್ಲಿ ಇ ಕಾಪಿ ಆಗುತ್ತೆ. ತಿರ್ಗಾ ಐ ಇನ್ಕ್ರಿಮೆಂಟ್ ಆಗುತ್ತೆ. ದಟ್ ಈಸ್ ಐ ಈಕ್ವಲ್ಸ್ ಟು 4. 4 ಲೆಸ್ ದನ್ 5 ಟ್ರೂ ಆಗುತ್ತೆ. ಅಗೇನ್ ಆರ್ ಆಫ್ 4 ವಿಲ್ ಬಿ ಈಕ್ವಲ್ ಟು ಎಸ್ ಆಫ್ 5 minus 1 minus 4. So R of 4 is equal to S of 0. 0th index ಅಲ್ಲಿ ಏನಿದೆ ಇದು 4th index ಮೂವ್ ಆಗುತ್ತೆ. So that is L will be stored here. So ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ತಿರ್ಗಾ I ಇನ್ಕ್ರಿಮೆಂಟ್ ಆಗುತ್ತೆ. ದಟ್ ಈಸ್ I ಈಕ್ವಲ್ಸ್ ಟು 5. ನೆಕ್ಸ್ಟ್ 5 ಲೆಸ್ ದನ್ 5 ಕಂಪ್ಯಾರಿಸನ್ ಮಾಡುತ್ತೆ ಕಂಡೀಷನ್ ನ. ನಾವು ಇಟ್ ವಿಲ್ ರಿಟರ್ನ್ ಫಾಲ್ಸ್. ಸೊ ಫಾಲ್ಸ್ ರಿಟರ್ನ್ ಆದಾಗ ಏನಾಗುತ್ತೆ, ಈ ಫಾರ್ ಲೂಪ್ ಏನಿದೆ, ದಿಸ್ ಪರ್ಟಿಕ್ಯುಲರ್ ಫಾರ್ ಲೂಪ್ ದಿಸ್ ವಿಲ್ ಬಿ ಬ್ರೋಕನ್. ಇಲ್ಲಿಂದ ಈಚೆಗೆ ಬರುತ್ತೆ ಅಂಡ್ ನೆಕ್ಸ್ಟ್ ಇಟ್ ವಿಲ್ ಕಮ್ ಟು ದಿಸ್ ಸ್ಟೇಟ್ಮೆಂಟ್. ಸೊ ಇವಾಗ ರಿವರ್ಸ್ ಸ್ಟ್ರಿಂಗ್ ಅಲ್ಲಿ ಏನ್ ಸ್ಟೋರ್ ಆಗಿದೆ, ಎಲ್ ಇ ವಿ ಇ ಎಲ್ ಇದಿಷ್ಟು ಸ್ಟೋರ್ ಆಗಿದೆ ರಿವರ್ಸ್ ಅಲ್ಲಿ. ಇವಾಗ ಪರ್ಟಿಕ್ಯುಲರ್ಲಿ ರಿವರ್ಸ್ ಏನಿದೆ, ದಿಸ್ ಈಸ್ ಲೈಕ್ ಅ ಕ್ಯಾರೆಕ್ಟರ್ ಅರೇ. ನನಗೆ ರಿವರ್ಸ್ ಏನಿದೆ ಇದು ಸ್ಟ್ರಿಂಗ್ ಆಗ್ಬೇಕು. ರಿವರ್ಸ್ ಕ್ಯಾರೆಕ್ಟರ್ ಅರೇ ಏನಿದೆ ಇದು ಸ್ಟ್ರಿಂಗ್ ಆಗ್ಬೇಕು ಅಂದ್ರೆ ಅಟ್ ದ ಎಂಡ್ ಇಟ್ ಶುಡ್ ಬಿ ನಲ್ ಕ್ಯಾರೆಕ್ಟರ್. ಇದು ಅಪೆಂಡ್ ಆಗಿರ್ಬೇಕು ಅಥವಾ ಈ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರಬೇಕು ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗ್ಬೇಕು ಅಂದ್ರೆ. ಸೊ ಅದಕ್ಕೆ ಏನ್ ಮಾಡ್ತಿದೀವಿ, ರಿವರ್ಸ್ ಆಫ್ ಐಗೆ ಈಗ ಐ ಇನ್ಕ್ರಿಮೆಂಟ್ ಆಗಿ ಫೈನಲ್ ವ್ಯಾಲ್ಯೂ ಏನಿತ್ತು 5 ಇತ್ತು. ಲಾಸ್ಟ್ ಐ ಇನ್ಕ್ರಿಮೆಂಟ್ ಆದಾಗ ಇನಿಷಿಯಲಿ ಐ ಈಕ್ವಲ್ಸ್ ಟು 0 ತಗೊಂಡಿದ್ವಿ. ನಾವು ಐ ಈಸ್ ಇನ್ಕ್ರಿಮೆಂಟೆಡ್ ಅಂಡ್ ಫೈನಲ್ ವ್ಯಾಲ್ಯೂ ಏನಿದೆ 5 ಇದೆ. ಸೊ ಏನ್ ಮಾಡ್ತಿದೀವಿ ಈಗ, ರಿವರ್ಸ್ ಆಫ್ 5ಗೆ ವಿ ಆರ್ ಈಕ್ವೇಟಿಂಗ್ ಇಟ್ ಟು ನಲ್ ಕ್ಯಾರೆಕ್ಟರ್. ಸೊ ಅಲ್ಲಿಗೆ ಏನಾಯ್ತು ಈಗ 0 1 2 3 4. ಈ 5th ಇಂಡೆಕ್ಸ್ ಏನಿತ್ತು ಈ 5th ಇಂಡೆಕ್ಸ್ ಜಾಗಕ್ಕೆ ವಿ ಆಡೆಡ್ ದ ನಲ್ ಕ್ಯಾರೆಕ್ಟರ್. ಸೊ ಇವಾಗ ಕ್ಯಾರೆಕ್ಟರ್ ಅರೆಯಿಂದ ಏನಾಯ್ತು, ದಿಸ್ ರಿವರ್ಸ್ ಸ್ಟ್ರಿಂಗ್ ಏನ್ ಡಿಕ್ಲೇರ್ ಮಾಡಿದ್ವಿ ಈ ಅರೆ ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗುತ್ತೆ ಫಾರ್ ದ ಕಂಪೈಲ್. ಸೊ ಆಫ್ಟರ್ ಪರ್ಫಾರ್ಮಿಂಗ್ ದಿಸ್ ಮಚ್ ಆಫ್ ಕಾಂಪಿಟೇಷನ್ ನೆಕ್ಸ್ಟ್ ಏನ್ ಮಾಡ್ತಿದೀವಿ, ವಿ ಆರ್ ಕಂಪೇರಿಂಗ್ ದ ಟೂ ಸ್ಟ್ರಿಂಗ್ಸ್. ಇನಿಷಿಯಲಿ ನಾವು ತಗೊಂಡಿರೋ ಒರಿಜಿನಲ್ ಸ್ಟ್ರಿಂಗ್ ನ ಮತ್ತೆ ರಿವರ್ಸ್ ಮಾಡ್ಕೊಂಡಿದ್ ಸ್ಟ್ರಿಂಗ್ ನ ಕಂಪೇರ್ ಮಾಡ್ತಿದೀವಿ. That is, we are using the built-in function string compare. String compare, original string pass ಮಾಡಿದೀವಿ, next the reverse string. If the two strings, ಈ string original string ಮತ್ತೆ reverse string ಎರಡು equal ಇದೆ ಅಂದ್ರೆ ಏನ್ ಮಾಡುತ್ತೆ, this particular built-in function it will return 0. ಸೊ ಅದಕ್ಕೇನೆ we are equating it into 0. ಇದನ್ನ ಕಂಪೇರ್ ಮಾಡ್ತಿದೀವಿ 0ಗೆ ಈಕ್ವಲ್ ಇದೆಯಾ ಅಂತ. Got it? If these two are not equal, ಇಟ್ ವಿಲ್ ರಿಟರ್ನ್ ಎ ನ್ಯೂಮರಿಕ್ ಡಿಫ್ರೆನ್ಸ್. ಕಂಪೇರ್ ಮಾಡಿದಾಗ ಇದೆರಡು ಈಕ್ವಲ್ ಇಲ್ಲ ಅಂದ್ರೆ ಡಿಫ್ರೆನ್ಸ್ ನ ರಿಟರ್ನ್ ಮಾಡುತ್ತೆ, ಎರಡು ಸ್ಟ್ರಿಂಗ್ ಮಧ್ಯೆ ಇರುವಂತ ಡಿಫ್ರೆನ್ಸ್ ನ. ಸೊ ಇಲ್ಲೇನಾಗುತ್ತೆ, ನಾವ್ ತಗೊಂಡಿರೋಂತ ರಿವರ್ಸ್ ಸ್ಟ್ರಿಂಗ್ ಮತ್ತೆ ಒರಿಜಿನಲ್ ಸ್ಟ್ರಿಂಗ್ ಎರಡು ಈಕ್ವಲ್ ಇದೆ. ಸೊ ದಿಸ್ ಫಂಕ್ಷನ್ ವಿಲ್ ರಿಟರ್ನ್ 0. 0 ಈಕ್ವಲ್ ಟು 0 ಬರುತ್ತೆ ಇಫ್ ಕಂಡೀಷನ್ ಏನಿದೆ ದಿಸ್ ಇಸ್ ಟ್ರೂ. ಸೊ ಇಟ್ ವಿಲ್ ಪ್ರಿಂಟ್ ದ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಅಂತ. ಈ ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಇಫ್ ದಿಸ್ ವಾಸ್ ಫಾಲ್ಸ್ ಏನಾಗ್ತಿತ್ತು, ಎಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿತ್ತು. ದಟ್ ಈಸ್ ದ ಸ್ಟ್ರಿಂಗ್ ಇಸ್ ನಾಟ್ ಎ ಪ್ಯಾಲಿಂಡ್ರೋಮ್ ಅಂತ ಪ್ರಿಂಟ್ ಆಗ್ತಿತ್ತು. ಸೊ ನಾವು ಲೆಟ್ಸ್ ರನ್ ದ ಪ್ರೋಗ್ರಾಮ್. ಇಟ್ ಈಸ್ ಆಸ್ಕಿಂಗ್ ಟು ಎಂಟರ್ ಎ ಸ್ಟ್ರಿಂಗ್. ಲೆಟ್ಸ್ ಗಿವ್ ಇಟ್ ಆಸ್ ಲೆವೆಲ್. ಸೊ ಇಟ್ ಈಸ್ ಗಿವಿಂಗ್ ದ ಸ್ಟ್ರಿಂಗ್ ಈಸ್ ಎ ಪ್ಯಾಲಿಂಡ್ರೋಮ್. ಇನ್ನೊಂದು ಸ್ಟ್ರಿಂಗ್ ಕೊಟ್ಟಿ ನೋಡೋಣ. Let's give the string as hello. ಈ hello ಏನಿದೆ this is not a palindrome, correct? So ಅದಕ್ಕೆ it is printing the string is not a palindrome. So now let's move to the next program to compare two strings without using the built-in function. So previous program ಅಲ್ಲಿ ನೋಡಿದ್ವಿ, we compared reverse string and the original string using string compare function. ಕರೆಕ್ಟ್ ಅಲ್ವಾ? ಸೊ ಈ ಸ್ಟ್ರಿಂಗ್ ಕಂಪೇರ್ ಫಂಕ್ಷನ್ ಯೂಸ್ ಮಾಡ್ದೇನೆ ನಾವ್ ಎರಡ್ ಸ್ಟ್ರಿಂಗ್ ನ ಕಂಪೇರ್ ಮಾಡೋದಾದ್ರೆ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಫಸ್ಟ್ ವಿ ಹ್ಯಾವ್ ಕನ್ಸಿಡರ್ಡ್ ಟೂ ಸ್ಟ್ರಿಂಗ್ಸ್, ಸ್ಟ್ರಿಂಗ್ 1 ಮತ್ತೆ ಸ್ಟ್ರಿಂಗ್ 2 ಅಂತ ಎರಡು ಸ್ಟ್ರಿಂಗ್ ತಗೊಂಡಿದೀವಿ. ಅಂಡ್ ನೆಕ್ಸ್ಟ್ ವಿ ಆರ್ ಟೇಕಿಂಗ್ ಟೂ ವೇರಿಯೇಬಲ್ಸ್ ಐ ಮತ್ತೆ ಫ್ಲಾಗ್ ಅಂತ ತಗೊಂಡಿದೀವಿ. ಎರಡನ್ನು ಈಕ್ವಲ್ ಟು, ಒಂದನ್ನ ಈಕ್ವಲ್ ಟು 0 ಮಾಡಿದೀವಿ, ಇನ್ನೊಂದನ್ನ ಈಕ್ವಲ್ ಟು 1 ತಗೊಂಡಿದೀವಿ. ನೆಕ್ಸ್ಟ್ printf statement ತಗೊಳ್ತಿದೀವಿ. ಹಿಯರ್ ವಿ ಆರ್ ಆಸ್ಕಿಂಗ್ ದ ಯೂಸರ್
ಟು ಗಿವ್ ಇನ್ಪುಟ್ ಫಾರ್ ದ ಫಸ್ಟ್ ಸ್ಟ್ರಿಂಗ್. ಸೊ ಫಸ್ಟ್ ಸ್ಟ್ರಿಂಗ್ ನ ಏನಂತ ತಗೊಳ್ಳೋಣ, ಲೆಟ್ಸ್ ಟೇಕ್ ಇಟ್ ಆಸ್ ಹೆಲೋ ಸ್ಟ್ರಿಂಗ್ 1. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಿಂಗ್ ಗೆ ಇನ್ಪುಟ್ ತಗೋತಿದೀವಿ, ಇದನ್ನು ಕೂಡ ಲೆಟ್ಸ್ ಟೇಕ್ ಇಟ್ ಆಸ್ ಹೆಲೋ ಇಟ್ ಸೆಲ್ಫ್. ಓಕೆ, ಸೊ ಸ್ಟ್ರಿಂಗ್ 1 ಅಲ್ಲೂ ಹೆಲೋ ಸ್ಟೋರ್ ಮಾಡಿದೀವಿ, ಸ್ಟ್ರಿಂಗ್ 2 ಅಲ್ಲೂ ಹೆಲೋ ಸ್ಟೋರ್ ಮಾಡಿದೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಹಿಯರ್ ವಿ ಆರ್ ಚೆಕಿಂಗ್ ಬೋತ್ ದ ಸ್ಟ್ರಿಂಗ್ಸ್. ಏನ್ ಮಾಡ್ತಿದೀವಿ ಅಂದ್ರೆ, ವಿ ನೋ ದಟ್ ಸ್ಟ್ರಿಂಗ್ ಯಾವಾಗ್ಲೂ ಇಟ್ ಎಂಡ್ಸ್ ವಿತ್ ದ ನಲ್ ಕ್ಯಾರೆಕ್ಟರ್ ಅಂತ ಗೊತ್ತು. ಸೊ ಏನ್ ಮಾಡ್ತಿದೀವಿ, ವಿ ಆರ್ ಕೀಪಿಂಗ್ ದಿಸ್ ನಲ್ ಕ್ಯಾರೆಕ್ಟರ್ ಆಸ್ ದ ಟರ್ಮಿನೇಟಿಂಗ್ ಕಂಡೀಷನ್. ಗಾಟ್ ಇಟ್? ಅಂದ್ರೆ ಅಂಟಿಲ್ ಬೋತ್ ದ ಸ್ಟ್ರಿಂಗ್ಸ್ ರೀಚ್ ದ ನಲ್ ಕ್ಯಾರೆಕ್ಟರ್, ಅಲ್ಲಿವರೆಗೂ ನನಗೆ ಲೂಪ್ ರನ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡಿದೀವಿ, ವಿ ಹ್ಯಾವ್ ಯೂಸ್ಡ್ ದ ಆರ್ ಸ್ಟೇಟ್ಮೆಂಟ್. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ನನಗೆ ನಲ್ ಕ್ಯಾರೆಕ್ಟರ್ ರೀಚ್ ಆಗ್ಬೇಕು ಅಂದಿದ್ರೆ ಆಂಡ್ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಆರ್ ಯೂಸ್ ಮಾಡಿರೋದ್ರಿಂದ ಬೋತ್ ಶುಡ್ ಬಿ ಈಕ್ವಲ್ ಟು 0. ಎರಡು 0 0 ಆದಾಗ ಏನಾಗುತ್ತೆ, ವೈಲ್ ಲೂಪ್ ಫಾಲ್ಸ್ ಆಗುತ್ತೆ ಅಂಡ್ ದ ಲೂಪ್ ವಿಲ್ ಬಿ ಬ್ರೇಕರ್. ಸೊ ಅಲ್ಲಿವರೆಗೂ ಇದು ರನ್ ಆಗ್ತಾನೆ ಇರುತ್ತೆ. ಗಾಟ್ ಇಟ್? ಸೊ ಇನಿಷಿಯಲಿ ಇವಾಗ ಸ್ಟ್ರಿಂಗ್ 1 ಅಲ್ಲೂ ಕೂಡ ವಿ ಹ್ಯಾವ್ ಸ್ಟೋರ್ಡ್ ಹೆಲೋ ಅಂಡ್ ಸ್ಟ್ರಿಂಗ್ 2 ಅಲ್ಲೂ ವಿ ಹ್ಯಾವ್ ಸ್ಟೋರ್ಡ್ ಹೆಲೋ. ಕರೆಕ್ಟ್. ಸೊ ಇವಾಗ ಬೋತ್ ಆರ್ ಫಸ್ಟ್ ಕ್ಯಾರೆಕ್ಟರ್ ನ ಅದು ಕಂಪೇರ್ ಮಾಡ್ತಿದೆ ಅಂದಾಗ ಸ್ಟ್ರಿಂಗ್ ಆಫ್ ಐ. ಸೊ ಐ ಇನಿಷಿಯಲಿ ಇಟ್ ಈಸ್ ಈಕ್ವಲ್ ಟು 0. ನಾವು ಇನಿಷಿಯಲೈಸ್ ಮಾಡಿ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಸ್ಟ್ರಿಂಗ್ 1 ಆಫ್ 0 ಇಟ್ ಈಸ್ ಈಕ್ವಲ್ ಟು ಹೆಚ್. ಅದೇ ತರ ಸ್ಟ್ರಿಂಗ್ 2 ಆಫ್ 0 ಕೂಡ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಹೆಚ್. ಕರೆಕ್ಟ್. ಸೊ ಎರಡೂ ಕೂಡ ನಲ್ ಕ್ಯಾರೆಕ್ಟರ್ಗೆ ಈಕ್ವಲ್ ಆಗಿಲ್ಲ. ಏನಾಗುತ್ತೆ ಈಗ, ಇಟ್ ವಿಲ್ ಮೂವ್ ಇನ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಇಫ್. ಯಾಕೆಂದ್ರೆ ಎರಡೂ ಕೂಡ ಟ್ರೂ ಇದೆ. ಬೋತ್ ಆರ್ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್ ಇರೋದ್ರಿಂದ ವೈಲ್ ಸ್ಟೇಟ್ಮೆಂಟ್ ಏನಿದೆ, ಈ ಕಂಡೀಷನ್ ಟ್ರೂ ಬರುತ್ತೆ. ಕಂಟ್ರೋಲ್ ವಿಲ್ ಮೂವ್ ಇನ್ ಟು ದ ಇಫ್ ಸ್ಟೇಟ್ಮೆಂಟ್. ಸೊ ಇಫ್ ಸ್ಟೇಟ್ಮೆಂಟ್ ಮೂವ್ ಆದಾಗ ಏನ್ ಮಾಡ್ತಿದ್ದೆ, ಇಟ್ ಈಸ್ ಚೆಕಿಂಗ್, ಕಂಪೇರ್ ಮಾಡ್ತಿದ್ದೆ ಇವಾಗ ಕ್ಯಾರೆಕ್ಟರ್ಸ್ ನ. ದಟ್ ಈಸ್ S1 ಆಫ್ 0 ವೆದರ್ ಇಟ್ ಈಸ್ ನಾಟ್ ಈಕ್ವಲ್ ಟು S2 ಆಫ್ 0 ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ S1 ಆಫ್ 0 ಏನ್ ಸ್ಟೋರ್ ಆಗಿದೆ, ದಟ್ ಈಸ್ ಹೆಚ್. ಸಿಮಿಲರ್ಲಿ S2 ಆಫ್ 0 ಏನ್ ಸ್ಟೋರ್ ಆಗಿದೆ, ಇಟ್ ಈಸ್ ಆಲ್ಸೋ ಹೆಚ್. ಹೆಚ್ ನಾಟ್ ಈಕ್ವಲ್ ಟು ಹೆಚ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಗಾಟ್ ಇಟ್? ಸೊ ಹೆಚ್ ನಾಟ್ ಈಕ್ವಲ್ ಟು ಹೆಚ್ ಏನಾಗುತ್ತೆ, ದಿಸ್ ಇಸ್ ಫಾಲ್ಸ್. ಕರೆಕ್ಟ್. ಸೊ ಇದು ಫಾಲ್ಸ್ ಇರೋದ್ರಿಂದ ವಾಟ್ ಎವರ್ ದ ಸ್ಟೇಟ್ಮೆಂಟ್ ಇಫ್ ಒಳಗಡೆ ಇದೆ, ದಟ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಇನ್ಸ್ಟೆಡ್ ಏನಾಗುತ್ತೆ, ಇದು ಫಾಲ್ಸ್ ಆದ ತಕ್ಷಣ ಇಟ್ ವಿಲ್ ಕಮ್ ಟು ದಿಸ್ ಐ ಪ್ಲಸ್ ಪ್ಲಸ್ ಸ್ಟೇಟ್ಮೆಂಟ್. ಇಲ್ಲಿಗೆ ಬಂದು ಇಟ್ ವಿಲ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಐ. ಸೊ ಈಗ ಐ ಇನ್ಕ್ರಿಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಏನ್ ತಗೊಳುತ್ತೆ, ದಟ್ ಈಸ್ ಐ ಈಕ್ವಲ್ಸ್ ಟು 1. ಸೊ ಐ ಈಕ್ವಲ್ಸ್ ಟು 1 ಆದಾಗ ಏನ್ ಚೆಕ್ ಮಾಡುತ್ತೆ, ಇಟ್ ವಿಲ್ ಚೆಕ್ ಸ್ಟ್ರಿಂಗ್ 1 ಆಫ್ 1 ನಾಟ್ ಈಕ್ವಲ್ಸ್ ಟು ನಲ್ ಇದೆಯಾ ಅಂತ ನೋಡುತ್ತೆ. ಅದೇ ತರ ಸ್ಟ್ರಿಂಗ್ 2 ಆಫ್ 1 ನಾಟ್ ಈಕ್ವಲ್ಸ್ ಟು ನಲ್ ಇದೆಯಾ ಅಂತ ನೋಡುತ್ತೆ. ಸೊ ಎರಡು ನಾಟ್ ಈಕ್ವಲ್ ಟು ನಲ್ ಇದ್ರೆ ಏನ್ ಮಾಡುತ್ತೆ, ಅಗೇನ್ ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ದಟ್ ಈಸ್ ಇಫ್. ಸೊ ಇಫ್ ಗೆ ಬಂದಾಗ ಅಗೇನ್ ಇಟ್ ವಿಲ್ ಕಂಪೇರ್ ದ ಕ್ಯಾರೆಕ್ಟರ್ಸ್. ಸೊ ಈಗ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ, ಸ್ಟ್ರಿಂಗ್ 1 ಆಫ್ 1 ನಾಟ್ ಈಕ್ವಲ್ ಟು ಸ್ಟ್ರಿಂಗ್ 2 ಆಫ್ 1 ಬರುತ್ತೆ. ದಟ್ ಈಸ್ ಇ ನಾಟ್ ಈಕ್ವಲ್ ಟು ಇ ಬಂತು. ಅಗೇನ್ ದಿಸ್ ಕಂಡೀಷನ್ ಇಸ್ ಫಾಲ್ಸ್. ಸೊ ಏನಾಗುತ್ತೆ, ಇಟ್ ವಿಲ್ ಮೂವ್ ಟು ಐ ಪ್ಲಸ್ ಪ್ಲಸ್. ಸೊ ಇದೇ ರೀತಿ ಇಟ್ ವಿಲ್ ಇಟಿರೇಟ್ ಟಿಲ್ ಬೋತ್ ರೀಚ್ ದ ನಲ್ ಕ್ಯಾರೆಕ್ಟರ್. ಗಾಟ್ ಇಟ್? ಸೊ ಎರಡು ನಲ್ ಕ್ಯಾರೆಕ್ಟರ್ ರೀಚ್ ಆದ್ಮೇಲೆ ಏನಾಗುತ್ತೆ, ವೈಲ್ ಲೂಪ್ ಬ್ರೇಕ್ ಆಗುತ್ತೆ ಅಂಡ್ ಇಟ್ ವಿಲ್ ಕಮ್ ಟು ದಿಸ್ ಸ್ಟೇಟ್ಮೆಂಟ್. ಇಫ್ ಫ್ಲಾಗ್ ಏನಿದೆ ಈ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇನಿಷಿಯಲಿ ಏನ್ ಮಾಡಿದ್ವಿ, ಸ್ಟಾರ್ಟಿಂಗ್ ಫ್ಲಾಗ್ ನ ಡಿಕ್ಲೇರ್ ಮಾಡುವಾಗ ವಿ ಇನಿಷಿಯಲೈಸ್ ಇಟ್ ಇಂಟು 1. ಸೊ ಫ್ಲಾಗ್ 1 ಇರೋದ್ರಿಂದ ದಿಸ್ ಸ್ಟೇಟ್ಮೆಂಟ್ ಈಸ್ ಇಫ್ ಆಫ್ 1 ಅಂತ ಆಯ್ತು. 1 ಈಸ್ ನಥಿಂಗ್ ಬಟ್ ಟ್ರೂ. ಸೊ ಇಫ್ ಟ್ರೂ ಇದ್ರೆ ಏನಂತ ಪ್ರಿಂಟ್ ಮಾಡ್ತೀವಿ, ಬೋತ್ ಸ್ಟ್ರಿಂಗ್ಸ್ ಆರ್ ಈಕ್ವಲ್ ಅಂತ ಪ್ರಿಂಟ್ ಮಾಡ್ತೀವಿ. ಎಲ್ಸ್ ಕಂಡೀಷನ್ ಯಾವಾಗ ಬರುತ್ತೆ, ವೆನ್ ಫ್ಲಾಗ್ ಬಿಕಮ್ಸ್ 0. ಸೊ ಫ್ಲಾಗ್ 0 ಆಗ್ಬೇಕು ಅಂದ್ರೆ ಯಾವ ಕಂಡೀಷನ್ ಇದೆ, ವೆನ್ ಐದರ್ ಆಫ್ ದ ಕ್ಯಾರೆಕ್ಟರ್ ಇಸ್ ನಾಟ್ ಈಕ್ವಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರಿಂಗ್ 1 ಗೆ ಹಾಯ್ ಅಂತ ತಗೊಂಡಿದ್ವಿ, ಅದೇ ತರ ಸ್ಟ್ರಿಂಗ್ 2 ಗೆ ನಾವು ಹೆಲೋ ಅಂತ ಅಸ್ಯೂಮ್ ಮಾಡಿದ್ರೆ ಏನಾಗ್ತಿತ್ತು, ಫಸ್ಟ್ ಇಂಡೆಕ್ಸ್ ದಟ್ ಈಸ್ S1 ಆಫ್ 1 ನಾಟ್ ಈಕ್ವಲ್ ಟು S2 ಆಫ್ 1 ಕಂಪ್ಯಾರಿಸನ್ ಮಾಡುವಾಗ ಏನಾಗ್ತಿತ್ತು, ಇಲ್ಲಿ ಐ ನಾಟ್ ಈಕ್ವಲ್ ಟು ಇ ಅಂತ ಬರ್ತಿತ್ತು. ಸೊ ಈ ಕಂಡೀಷನ್ ಇದ್ದಾಗ ಏನಾಗ್ತಿತ್ತು, ದಿಸ್ ಇಫ್ ಸ್ಟೇಟ್ಮೆಂಟ್ ಏನಿದೆ ಅದು ಟ್ರೂ ಅಂತ ಬರ್ತಿತ್ತು ನಮ್ಗೆ. ಸೊ ದಿಸ್ ಇಫ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಅವಾಗ ಏನಾಗುತ್ತೆ, ಫ್ಲಾಗ್ ವ್ಯಾಲ್ಯೂ ನಾವು 1 ಅಂತ ಏನ್ ಇಟ್ಟಿದ್ವಿ, ದಟ್ ವಿಲ್ ಬಿ ಚೇಂಜ್ ಟು 0.
0 ಚೇಂಜ್ ಮಾಡುತ್ತೆ ಅಂಡ್ ದೆನ್ ಬ್ರೇಕ್ ಸ್ಟೇಟ್ಮೆಂಟ್ ಇದೆ. ಸೊ ವೈಲ್ ಲೂಪ್ ಇಂದ the control will come out. After control has come out, it will move to the if statement, this if statement. So ಅವಾಗ ಏನಾಗ್ತಿತ್ತು, if of 0 ಅಂತ ಎಕ್ಸಿಕ್ಯೂಟ್ ಆಗ್ತಿತ್ತು. ಸೊ if of 0 is nothing but false. ಸೊ if false ಆಯ್ತು ಅಂದ್ರೆ control this will move into the else condition. else ಪಾರ್ಟಿಗೆ ಬಂದು it will print both the strings are not equal ಅಂತ ಪ್ರಿಂಟ್ ಆಗುತ್ತೆ. Hope the program is clear. Now let's run it. See, it is asking to enter the first string. So let's give the first string as hi. Next, let's give the second string as hello. So both the strings are not equal. ಅದೇ ತರ equality check ಮಾಡೋಣ. That is first string na let's give it as hello. Second string ಕೂಡ hello ಅಂತಾನೆ ಕೊಡೋಣ. See, both the strings are equal ಅಂತ print ಆಗುತ್ತೆ. Now let's move to the next program. That is to find the string length without using the built-in function. Built-in function ಯೂಸ್ ಮಾಡ್ತಿದೀವಿ ಅಂದ್ರೆ ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಈ ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಯೂಸ್ ಮಾಡ್ದೇನೆ ಯಾವ ರೀತಿ ಸ್ಟ್ರಿಂಗ್ ಲೆಂತ್ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇನಿಷಿಯಲಿ ಸ್ಟ್ರಿಂಗ್ ಡಿಕ್ಲೇರ್ ಮಾಡ್ಕೊಂಡಿದೀವಿ ಅಂಡ್ ಲೆಂತ್ ಅಂತ ಒಂದು ವೇರಿಯೇಬಲ್ ಕನ್ಸಿಡರ್ ಮಾಡಿ ಅದನ್ನ 0ಗೆ ಇನಿಷಿಯಲೈಸ್ ಮಾಡಿದೀವಿ. ನೆಕ್ಸ್ಟ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ಸ್ಟ್ರಿಂಗ್. ಸೊ ಲೆಟ್ಸ್ ಟೇಕ್ ದ ಇನ್ಪುಟ್ ಆಸ್ hi. So next we have the while loop. So ಈ while loop ಅಲ್ಲಿ ಏನಂತ ಹೇಳ್ತಿದೀವಿ, string length not equal to null. That is, so string length not equal to null ಅಂದ್ರೆ here this length variable ಏನ್ ಡಿಕ್ಲೇರ್ ಮಾಡಿದೀವಿ ಇದು ಇಂಡೆಕ್ಸ್ ವೇರಿಯೇಬಲ್ ತರ ಯೂಸ್ ಆಗುತ್ತೆ ನಮ್ಗೆ. ದಟ್ ಈಸ್ ಯಾವಾಗ್ಲೂನು ವಿ ಯೂಸ್ ಟು ಇನಿಷಿಯಲೈಸ್ ಐ ಅಂತ ಒಂದು ವೇರಿಯೇಬಲ್ ಇಟ್ಕೊಂಡು ವಿ ಯೂಸ್ ಟು ರೀಡ್ ದ ಕ್ಯಾರೆಕ್ಟರ್ಸ್, ಈಚ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ತಿದ್ವಿ ಇಂಡೆಕ್ಸ್ ಯೂಸ್ ಮಾಡ್ಕೊಂಡು. ಸೊ ಇಲ್ಲಿ ವಿ ಆರ್ ಯೂಸಿಂಗ್ ದಿಸ್ ಲೆಂತ್ ಟು ರೀಡ್ ದ ಇಂಡೆಕ್ಸ್ ವ್ಯಾಲ್ಯೂಸ್. ಐ ಅಂತ ಡಿಕ್ಲೇರ್ ಮಾಡಿಲ್ಲ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಿ ಆರ್ ಯೂಸಿಂಗ್ ಲೆಂತ್. ಐ ಬದಲು ಇನ್ಸ್ಟೆಡ್ ಆಫ್ ಐ ವಿ ಆರ್ ಯೂಸಿಂಗ್ ಲೆಂತ್ ನಾವು. ಗಾಟ್ ಇಟ್? ಸೊ ದಿಸ್ ಸ್ಟ್ರಿಂಗ್ ಲೆಂತ್ ಅಥವಾ ಸ್ಟ್ರಿಂಗ್ ಆಫ್ ಐ ಏನ್ ಬರುತ್ತೆ, ದಿಸ್ ಶುಡ್ ನಾಟ್ ಬಿ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಅಂದ್ರೆ string will be ending with the null character, correct? So end reach ಆಗಿದೀವಿ ಅಂದ್ರೆ the last index value ಏನ್ ಬರುತ್ತೆ that will be equal to the null character. So ಅದಕ್ಕೆ ಏನ್ ಹೇಳ್ತಿದೀವಿ, while loop ಯಾವಾಗ ಟರ್ಮಿನೇಟ್ ಆಗ್ಬೇಕು ಅಂತ ತಗೊಳ್ತಿದೀವಿ, when the character string of length ಏನ್ ಬರುತ್ತೆ that should be equal to null. ಈ ತರ ಬಂತು ನಮಗೆ ಕಂಡೀಷನ್ ಅಂದ್ರೆ the while loop will end. That's it. Got it? So if while loop, let's start to iterate it. The string is hi. Last null character nu kuda ಸೇರಿಸಿ ತಗೊಂಡಿರೋಣ so that we can easily iterate. Initially the length variable ಏನಿದೆ that is equal to 0. So while loop enter ಆದಾಗ ಏನಾಗುತ್ತೆ, string of 0 not equal to null character ಅಂತ ಚೆಕ್ ಮಾಡುತ್ತೆ. So string of 0 ಅಲ್ಲಿ ಏನಿದೆ, that is 0th index. 0th index ಅಲ್ಲಿ we have h. So h not equal to the null character. This is true. So next ಏನಾಗುತ್ತೆ, the length will be incremented. Correct. So length increment ಆಗ್ತಿದೆ ಅಂದ್ರೆ ನಾವು the length value is equal to 1 now. So next again it will go back to the main while loop statement ಏನಿದೆ ಅದಕ್ಕೆ control move ಆಗುತ್ತೆ ವಾಪಸ್. Again it will check string of 1 whether it is not equal to the null character ಅಂತ ಚೆಕ್ ಮಾಡುತ್ತೆ. ಸೊ ಸ್ಟ್ರಿಂಗ್ ಆಫ್ 1 ಅಲ್ಲಿ ಏನ್ ಸ್ಟೋರ್ ಆಗಿದೆ, ಇಟ್ ಈಸ್ ಐ. ಸೊ ಐ ನಾಟ್ ಈಕ್ವಲ್ ಟು ದ null character. Again this is true. ಸೊ ನೆಕ್ಸ್ಟ್ ಏನಾಗುತ್ತೆ, ದಿಸ್ ಮೇನ್ ಕಂಡೀಷನ್ ಏನಿದೆ ಟ್ರೂ ಇದೆ ಅಂದ್ರೆ ಕಂಟ್ರೋಲ್ ವಿಲ್ ಮೂವ್ ಇನ್ ಟು ದ ಲೂಪ್. ಸೊ ಲೆಂತ್ ಅಗೇನ್ ಇದು ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಲೆಂತ್ ಇನ್ಕ್ರಿಮೆಂಟ್ ಆಗ್ತಿದೆ ಅಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 2 now. Length is equal to 2. Next again it will check with the condition, that is string of 2 not equal to the null character. So I ಆದ್ಮೇಲೆ ಏನಾಗುತ್ತೆ, L will be reading this null character. So string of 2 li we have the null character
This is not equal to null character ಅಂತ ಬಂತು. Now what happens? This will return false. ಈಗ ಇದು false return ಮಾಡ್ತು ಅಂದ್ರೆ the control will move to the next print statement. So print statement ಗೆ ಬಂದು it will print length of the string equals to percentage d. So length of the string ಅಲ್ಲಿ ಈಗ ಏನ್ ಸ್ಟೋರ್ ಆಗಿದೆ length variable ಅಲ್ಲಿ that is 2. So it will print the length of the string is 2. ಸೊ ನಾನಿಲ್ಲಿ ಒಂದು ಸ್ಮಾಲ್ ಸ್ಟ್ರಿಂಗ್ ಇಟ್ಕೊಂಡು ಇಟರೇಷನ್ ಮಾಡಿದ್ದೀನಿ. ಯು ಕ್ಯಾನ್ ಟ್ರೈ ವಿತ್ ಲಾರ್ಜ್ ವರ್ಡ್ಸ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಬೆಟರ್. Now let's run the program. So string, let's give it as hi first. See, the length of the string is 2 ಅಂತ ಪ್ರಿಂಟ್ ಆಗ್ತಿದೆ. ಲೆಂತಿಯರ್ ವರ್ಡ್ ಕೊಡೋಣ ಒಂದು. Let's give it as, see it is giving the length as 9. ಅದೇ in case, let's give it as ಸ್ಪೇಸ್ ಕೊಟ್ಟಿದ್ದೀನಿ. ಓಕೆ, ಆಫ್ಟರ್ ಐ ಹ್ಯಾವ್ ಗಿವನ್ ಸ್ಪೇಸ್, ಆಮ್ ಆದ್ಮೇಲೆ ಮತ್ತೆ ಸ್ಪೇಸ್ ಕೊಟ್ಟಿದ್ದೀನಿ. ಲೆಟ್ಸ್ ಸಿ ದ ಔಟ್ಪುಟ್. ಸಿ ಇಟ್ ಈಸ್ ಗಿವಿಂಗ್ 1 ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ರೀಡ್ ಆಗಿದೆ. ಫಸ್ಟ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಫಸ್ಟ್ ವರ್ಡ್ ಮಾತ್ರ ರೀಡ್ ಆಗ್ತಿದೆ. ಏನಕ್ಕೆ ಅಂದ್ರೆ ವಿ ಹ್ಯಾವ್ ಯೂಸ್ಡ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್. ನಿಮಗೆ ಈ ತರ ಸ್ಪೇಸ್ ಕೊಟ್ಟು ರೀಡ್ ಮಾಡ್ತಿರೋ ಸ್ಟ್ರಿಂಗ್ ನ ಅಂದ್ರೆ ಇನ್ಸ್ಟೆಡ್ ಆಫ್ ಸ್ಕ್ಯಾನ್ ಎಫ್ ಯು ನೀಡ್ ಟು ಯೂಸ್ ಎಫ್ ಗೆಟ್ಸ್. ಎಫ್ ಗೆಟ್ಸ್ ಅಂತ ಬರುತ್ತೆ. ದಟ್ ಇನ್ಪುಟ್ ಸ್ಟೇಟ್ಮೆಂಟ್ ಯು ನೀಡ್ ಟು ಯೂಸ್. ಸಿ ಸ್ಪೇಸ್ ಕೊಟ್ಟರು ಕೂಡ ನಿಮಗೆ ರೀಡ್ ಆಗಬೇಕು ಕಂಪ್ಲೀಟ್ ಸ್ಟ್ರಿಂಗ್ ಅಂದಾಗ ಯು ನೀಡ್ ಟು ಯೂಸ್ ದಿಸ್ ಎಫ್ ಗೆಟ್ಸ್ ಸ್ಟೇಟ್ಮೆಂಟ್. ಗಾಟ್ ಇಟ್? ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ ದ ಫಸ್ಟ್ ವಿಡಿಯೋ, ವಾಚ್ ದಟ್. ಎಫ್ ಗೆಟ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. Okay, now let's move to the next program. That is to copy string 2 to the string 1 without using the built-in function. ಅಂದ್ರೆ let's assume we have two strings. String 1 ಅಂತ ಒಂದಿದೆ, ಇನ್ನೊಂದು string 2 ಇದೆ. ನಾನು string 2 ಅಲ್ಲಿ I have stored some value. So ಇಲ್ಲಿ ಸ್ಟೋರ್ ಮಾಡಿರೋ ವ್ಯಾಲ್ಯೂನ we are copying it into the string 1 without using the built-in function. Built-in function ಯಾವ್ದಿದೆ? That is string copy. So ಈ ಫಂಕ್ಷನ್ ಯೂಸ್ ಮಾಡ್ದೇನೆ we need to copy the values from string 2 to string 1. Got it? So first we have declared the variables. String 1 ಅಂತ ಒಂದು ತಗೊಂಡಿದೀವಿ, ಇನ್ನೊಂದು string 2 ಅಂತ ವೇರಿಯಬಲ್ ತಗೊಂಡಿದೀವಿ. And then we have variable I, ಅದನ್ನ ಇನಿಷಿಯಲೈಸ್ ಮಾಡಿರೋದು 0 ಇನಿಷಿಯಲೈಸ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಸ್ಟ್ರಿಂಗ್ 2 ಗೆ ವ್ಯಾಲ್ಯೂ ಇನ್ಪುಟ್ ತಗೋತಿದೀವಿ. ಲೆಟ್ಸ್ ಸೇ ಸ್ಟ್ರಿಂಗ್ 2 ಗೆ ಹೆಲೋ ಅಂತ ಇನ್ಪುಟ್ ತಗೊಂಡಿದೀವಿ. ಸೊ ಈಗ ಸ್ಟ್ರಿಂಗ್ 2 ಇರೋದನ್ನ ವಿ ನೀಡ್ ಟು ಕಾಪಿ ಹೆಲೋ ಫಾರ್ ಸ್ಟ್ರಿಂಗ್ 1. ಸೊ ಏನ್ ಮಾಡ್ತಿದೀವಿ? ಇಟ್ ಈಸ್ ವೆರಿ ಈಸಿ. ಸ್ಟ್ರಿಂಗ್ 2 ನ ರೀಡ್ ಮಾಡ್ತಿರ್ತೀವಿ, ಅಟ್ ದ ಸೇಮ್ ಟೈಮ್ ಅದರಲ್ಲಿರೋಂಥ ವ್ಯಾಲ್ಯೂಸ್ ನ ಸ್ಟ್ರಿಂಗ್ 1 ಗೆ ಅಸೈನ್ ಮಾಡ್ತಾ ಹೋಗ್ಬೇಕು. ಸೊ ಸ್ಟ್ರಿಂಗ್ 2 ರೀಡ್ ಮಾಡ್ತಿದೀವಿ ಅಂದ್ರೆ ಏನೋ ವೈಲ್ ಲೂಪ್ ತಗೊಂಡಿದೀವಿ ಇಲ್ಲಿ. ಎಲ್ಲಿವರೆಗೂ ರೀಡ್ ಆಗ್ಬೇಕು ನಂದು ವೈಲ್ ಲೂಪ್? ಟಿಲ್ ಇಟ್ ರೀಚಸ್ ದ ನಲ್ ಕ್ಯಾರೆಕ್ಟರ್. ದಟ್ ಈಸ್ ಈಗ ಸ್ಟ್ರಿಂಗ್ ಎಂಡ್ ಆಗುತ್ತೆ ಅಂದ್ರೆ ದಟ್ ಇಟ್ ವಿಲ್ ಎಂಡ್ ಅಟ್ ದ ನಲ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಸ್ಟ್ರಿಂಗ್ ವೈಲ್ ಲೂಪ್ ಟರ್ಮಿನೇಟಿಂಗ್ ಕಂಡೀಷನ್ ನ ನಾವು ವೆನ್ ಇಟ್ ಈಸ್ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್ ಅಂತ ತಗೊಂಡಿದೀವಿ. ಸೊ ಇನಿಷಿಯಲಿ ಐ ಈಸ್ ಈಕ್ವಲ್ ಟು 0, string 2 of 0 not equal to the null character. So first condition ಈ ತರ ಇರುತ್ತೆ. string 2 of 0 ದಲ್ಲಿ ಅಂದ್ರೆ 0th ಇಂಡೆಕ್ಸ್ ಅಲ್ಲಿ ಏನ್ ಸ್ಟೋರ್ ಆಗಿದೆ? ದಟ್ ಈಸ್ h. So h not equal to null condition, null character. So now this is true. h is not equal to the null character. So ಅದಕ್ಕೆ ಏನಾಗುತ್ತೆ? The control will move into the next statement. Body of the while loop ಗೆ ಮೂವ್ ಆಯ್ತು control. So now what it will do? ಈ ಸ್ಟ್ರಿಂಗ್ 2 ಅಲ್ಲಿ ಇರೋಂಥ ವ್ಯಾಲ್ಯೂನ ಇಟ್ ವಿಲ್ ಕಾಪಿ ಟು ದ ಸ್ಟ್ರಿಂಗ್ 1. ಆ ಪರ್ಟಿಕ್ಯುಲರ್ ಇಂಡೆಕ್ಸ್ 0th ಇಂಡೆಕ್ಸ್ ಅಲ್ಲಿ ಏನಿರುತ್ತೆ ಅದನ್ನ ಕಾಪಿ ಮಾಡ್ಕೊಳ್ಳುತ್ತೆ. ಅಂದ್ರೆ so this is my string 2. String 1 is empty for time being.
So now string 1 of 0, this is equal to string 2 of 0. So string 2 of 0, that is 0th index al h ide. So h will be copied for 0th index of string 1. So ಈಗ 0th index ಅಲ್ಲಿ ಏನು ಸ್ಟೋರ್ ಆಯ್ತು, h ಸ್ಟೋರ್ ಆಯ್ತು. ನೆಕ್ಸ್ಟ್ again next iteration ಅಲ್ಲಿ ಏನಾಗುತ್ತೆ, I will be incremented. I incremented ಆಯ್ತು ಅಂದ್ರೆ that is 1. So string 2 of 1 not equal to the null character ಅಂತ ಚೆಕ್ ಮಾಡುತ್ತೆ. Again this is true. ಏಕೆಂದ್ರೆ ಫಸ್ಟ್ ಇಂಡೆಕ್ಸ್ ಅಲ್ಲಿ ಇ ಸ್ಟೋರ್ ಆಗಿದೆ. ದಿಸ್ ಇ ಈಸ್ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಕರೆಕ್ಟ್. ಸೊ ಟ್ರೂ ಬರುತ್ತೆ ಕಂಡೀಷನ್. ಅಗೇನ್ ಕಂಟ್ರೋಲ್ ವಿಲ್ ಮೂವ್ ಇನ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಅಂದ್ರೆ ಬಾಡಿ ಆಫ್ ದ ಲೂಪ್ ಗೆ ಮೂವ್ ಆಗುತ್ತೆ. ಸೊ ದಟ್ ಈಸ್ ಅಗೇನ್ ಇಟ್ ವಿಲ್ ಅಸೈನ್ ದ ವ್ಯಾಲ್ಯೂ ಸ್ಟ್ರಿಂಗ್ 1 ಆಫ್ 1 is equal to string 2 of 1. That is string 2 e ಇದೆ ಫಸ್ಟ್ ಇಂಡೆಕ್ಸ್ ಅಲ್ಲಿ, ದಟ್ ವಿಲ್ ಬಿ ಕಾಪಿಡ್ ಟು ದ ಫಸ್ಟ್ ಇಂಡೆಕ್ಸ್ ಆಫ್ ಸ್ಟ್ರಿಂಗ್ 1. ಅಂದ್ರೆ ದಿಸ್ ಇ ವಿಲ್ ಬಿ ಕಾಪಿಡ್ ಹಿಯರ್, ಸ್ಟ್ರಿಂಗ್ 1 ಗೆ ಕಾಪಿ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಇಟಿರೇಷನ್ ಅಲ್ಲಿ ಏನಾಗುತ್ತೆ, ಐ ಈಸ್ ಇನ್ಕ್ರಿಮೆಂಟೆಡ್ ಟು 2. ಸೆಕೆಂಡ್ ಇಂಡೆಕ್ಸ್ ಅಲ್ಲಿ ಇರೋ ವ್ಯಾಲ್ಯೂನ ಇಟ್ ವಿಲ್ ಕಂಪೇರ್ ವಿತ್ ದ ನಲ್ ಕ್ಯಾರೆಕ್ಟರ್. ಅಗೇನ್ ಇಫ್ ಇಟ್ ಈಸ್ ಟ್ರೂ ಏನಾಗುತ್ತೆ, ಕಂಟ್ರೋಲ್ ವಿಲ್ ಮೂವ್ ಟು ದ ಬಾಡಿ ಆಫ್ ದ ಲೂಪ್. ಇಲ್ಲ ಇಫ್ ದಿಸ್ ಕಮ್ಸ್ ಫಾಲ್ಸ್, ಇದು ಫಾಲ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ವೈಲ್ ಲೂಪ್ ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ ಈಸ್ ಸ್ಟ್ರಿಂಗ್ ಆಫ್ ಐ ಈಕ್ವಲ್ಸ್ ಟು ನಲ್. ಸೇಮ್ ದ ಥಿಂಗ್ ವಿ ಡಿಸ್ಕಸ್ಡ್ ಇನ್ ಸ್ಟ್ರಿಂಗ್ ಕಂಪ್ಯಾರಿಸನ್ ಅಲ್ಲಿ ನಾವ್ ಯಾವ ರೀತಿ ಲಾಸ್ಟ್ ಅಲ್ಲಿ ನಾವು ನಲ್ ಕ್ಯಾರೆಕ್ಟರ್ ಆಡ್ ಮಾಡ್ಕೊಂಡ್ವಿ, ಅದೇ ತರ ಇಲ್ಲೂ ಕೂಡ ವಿ ವಿಲ್ ಆಡ್ ದ ನಲ್ ಕ್ಯಾರೆಕ್ಟರ್. ಯಾಕೆಂದ್ರೆ ಜಸ್ಟ್ ಕಾಪಿ ಮಾಡ್ಕೊಂಡಾಗ ಏನಾಗಿರುತ್ತೆ, ಸ್ಟ್ರಿಂಗ್ 1 ಅಲ್ಲಿ ಇಟ್ ಈಸ್ ಸ್ಟೋರ್ಡ್ ಆಸ್ ಹೆಲೋ ಲೈಕ್ ಎನ್ ಅರೇ ತರ ಸ್ಟೋರ್ ಆಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅರೇ ಏನಿದೆ, ಇದು ಇಫ್ ವಿ ವಾಂಟ್ ಟು ಕನ್ವರ್ಟ್ ಇಟ್ ಇನ್ ಟು ಸ್ಟ್ರಿಂಗ್ ಏನಾಗಿರ್ಬೇಕು, ಲಾಸ್ಟ್ ಅಲ್ಲಿ ನಲ್ ಕ್ಯಾರೆಕ್ಟರ್ ಆಡ್ ಆಗಿರ್ಬೇಕು. ಆವಾಗ ಮಾತ್ರ ಅದು ಸ್ಟ್ರಿಂಗ್ ತರ ಟ್ರೀಟ್ ಮಾಡೋದು ಕಂಪೈಲರ್. ಸೊ ಅದಕ್ಕೆ ಏನ್ ಮಾಡ್ತಿದೀವಿ, ಎಕ್ಸ್ಟರ್ನಲಿ ವಿ ಆರ್ ಆಡಿಂಗ್ ದಟ್ ನಲ್ ಕ್ಯಾರೆಕ್ಟರ್. ಗಾಟ್ ಇಟ್. ಸೊ ಈಗ ಸ್ಟ್ರಿಂಗ್ ಐ ಏನಕ್ಕೆ ತಗೊಂಡಿದೀವಿ, ಇಲ್ಲಿ ಐ ಅಟ್ ದ ಎಂಡ್ ಅಂದ್ರೆ ಕಂಪ್ಲೀಟ್ ಸ್ಟ್ರಿಂಗ್ 2 ಸ್ಟ್ರಿಂಗ್ 1 ಕಾಪಿ ಮಾಡಿ ಆದ್ಮೇಲೆ ಲಾಸ್ಟ್ ಇಂಡೆಕ್ಸ್ 5 ಏನಾಗಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು 5. ಸೊ ಈ 5th ಇಂಡೆಕ್ಸ್ ಗೆ ವಿ ವಿಲ್ ಆಡ್ ದ ನಲ್ ಕ್ಯಾರೆಕ್ಟರ್. ಸೊ ನಾವು ಸ್ಟ್ರಿಂಗ್ 1 ಆಫ್ 5 ದಿಸ್ ವಿಲ್ ಬಿ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಸೊ ಇಲ್ಲಿ ನಲ್ ಕ್ಯಾರೆಕ್ಟರ್ ಆಡ್ ಆಯ್ತು ಟು ದ 5th ಇಂಡೆಕ್ಸ್. ಸೊ ಆಫ್ಟರ್ ಆಡಿಂಗ್ ದ ನಲ್ ಕ್ಯಾರೆಕ್ಟರ್ ಎರಡು ಸ್ಟ್ರಿಂಗ್ ನ ನಾವು ಪ್ರಿಂಟ್ ಮಾಡ್ತೀವಿ. ದಟ್ ಈಸ್ ಫಸ್ಟ್ ಸ್ಟ್ರಿಂಗ್ ಅಂಡ್ ದ ಸೆಕೆಂಡ್ ಸ್ಟ್ರಿಂಗ್. ಗಾಟ್ ಇಟ್. So now let's run this program. So this is my program. String 2 ಗೆ let's give hello. See, string 1 ಗೆ hello ಕಾಪಿ ಆಗಿದೆ and string 2 ಕೂಡ ಸೇಮ್ hello ರಿಟೈನ್ ಆಗಿರುತ್ತೆ. string 2 ಏನು ಚೇಂಜಸ್ ಆಗಲ್ಲ. So that's it for the video. Hope ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿರುವಂತ ಪ್ರೋಗ್ರಾಮ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ವೇದ್ IQ ಕ್ಲಾಸಸ್.